ಮಾತಾ ಕಿ ಸನಾತನ ಧರ್ಮಕ್ಕೆ ಜಯವಾಗಲಿ, ಸನಾತನ ಧರ್ಮಕ್ಕೆ ಜಯವಾಗಲಿ. ಹರ ಹರ ಭಾರತ್ ಮಾತಾ ಕಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳಿಗೆ ಜಯವಾಗಲಿ. ಹರ ಹರ ಭಾರತ್ ಮಾತಾ ಕಿ. ವಂದೇ ವಂದೇ ಸನಾತನ ಧರ್ಮಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ ಜಯವಾಗಲಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಜಯವಾಗಲಿ. ವಂದೇ ಭಾರತ್ ಮಾತಾ ಕಿ. ವಂದೇ ಸನಾತನ ಧರ್ಮಕ್ಕೆ ಜಯವಾಗಲಿ. ಹೋರಾಟ ಹೋರಾಟ ಎನ್ನುವವರೆಗೆ ಹೋರಾಟ ಹೋರಾಟ ಹೋಗಿ ಮುಂದೆ ನಮಸ್ಕಾರ. 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 ಮಾತಾರಂ. ಹಾಯ್ ಹಾಯ್ ನಮಸ್ಕಾರ. ಹಾಂ ನಮಸ್ಕಾರ. ಎಲ್ಲ ಹರ 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 ನೀನೇ ಹೇಳ. ಹರ ಹರ ಬರ್ರಿ. ಹಾಯ್ ಬರ್ರಿ. Kalian ini tal.
टुकलं चल तुका हा टुकल होय 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 सग सग हा बंद 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 गाडी ताबत ಸೂಚನೆ ಪರವಾಗಿ ಶಾಂತಿಯುತ ಮೆರವಣಿಗೆಯಲ್ಲಿ ಆಗಮಿಸಿ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಹತ್ವದ ಬಗ್ಗೆ ಹಾಗೂ ನಮ್ಮ ಆಗ್ರಹ ಏನು ಅನ್ನೋ ಬಗ್ಗೆ ಈಗ ತಿಳಿಸಿಕೊಡಲಿದ್ದಾರೆ. ಸನಾತನ ಹಿಂದೂ ಧರ್ಮಕ್ಕೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೀರೇಂದ್ರ ಹೆಗ್ಗಡೆ ಅವರಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಹರ 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 ಕ್ಷೇತ್ರಕ್ಕೆ ಕಳಂಕ ತಂದ ಶತ್ರುಗಳಿಗೆ ಕ್ಷೇತ್ರಕ್ಕೆ ಕಳಂಕ ತಂದ ಶತ್ರುಗಳಿಗೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಸನಾತನ ಜಾಗೃತಿ ಪ್ರತಿಷ್ಠಾನ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರೊಡಗೂಡಿ ಈ ಒಂದು ಜಾಗೃತಿ ಜಾಥಾವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸಹಕರಿಸಿದಂತಹ ಸರ್ವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಎಲ್ಲ ಮಹನೀಯರನ್ನ ಸ್ವಾಗತಿಸಬೇಕು ಎಂಬುದಾಗಿ ನಮ್ಮ ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ MG ಭಟ್ ಅವರನ್ನ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ವತಿಯಿಂದ ನಡೆಸಿರುವಂತಹ ಹಾಗೂ ಹಿಂದೂ ಪರ ಸಂಘಟನೆಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರ ವತಿಯಿಂದ ನಡೆಸಿರುವಂತಹ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಶಾಸಕರಿಗೆ ಸ್ವಾಗತವನ್ನು ಬಯಸ್ತಾ ಹಾಗೂ ನಗರದ ಎಲ್ಲ ಹಿರಿಯರಿಗೆ ಪ್ರಮುಖರಿಗೆ ಸ್ವಾಗತವನ್ನು ಬಯಸ್ತಾ ಸಂಘಟನೆಗಳ ಪ್ರಮುಖರು ಹಾಗೂ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಏನೆಲ್ಲ ನಡೆದಿದೆ ಅನ್ನೋದು ಬಹಳ ಜನರಿಗೆ ಗೊತ್ತಿದೆ. ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ರು ಗೊತ್ತಿಲ್ಲ ಸಾಧನೆ ಮಾಡ್ತಾರೆ. ಧರ್ಮಸ್ಥಳ ಕ್ಷೇತ್ರ ಏನು ಅನ್ನೋದು ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಿದೆ. ಒಂದು ಕಾಲದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಹೆಸರು ತೆಗೆಯಲಿಕ್ಕೆ ಬೇಕಾಯಿತು. ಒಂದು ಕಾಲದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಥವಾ ಧರ್ಮಸ್ಥಳದ ಬಗ್ಗೆ ಆಣೆ ಅವರು ಆ ಹೆಸರು ಆಣೆ ಮಾಡಿದ್ರೆ ಇಡೀ ಸಮಾಜ ನಡೆಸ್ತಾ ಇತ್ತು. ಅಂತಹ ಕ್ಷೇತ್ರದ ಬಗ್ಗೆ ಏನು ನಾಸ್ತಿಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಮಾಡಿದ್ರು ಅದರ ಪರಿಣಾಮವನ್ನು ಅನುಭವಿಸ್ತಾನೆ ಇದ್ದಾರೆ. ಇವತ್ತು ನಾವು ಸೇರಿದ ಉದ್ದೇಶ ಏನು ಅಂತಂದ್ರೆ ಅಂತಹ ನೀಚರು ಸಮಾಜದಲ್ಲಿ ಇರಬೇಕಾದ್ರೆ ಅನ್ನವರು ತಗೊಂಡಂತಹ ಸ್ಟೆಪ್ಗಳನ್ನು ಯೂಟ್ಯೂಬ್ ಅಲ್ಲಿ ಅಪಪ್ರಚಾರ ಮಾಡೋದಿರ್ಬೋದು, ಸುಳ್ಳು ಸಾಕ್ಷ್ಯಗಳನ್ನ ಹೇಳೋದಿರ್ಬೋದು, ಇದೆಲ್ಲದರ ವಿರುದ್ಧ ಸರ್ಕಾರ ಕ್ರಮ ಈಗ ಸರಿಯಾಗಿ ತಗೊಳ್ತಾ ಇದೆ. ಆದ್ರೆ ಆರಂಭದಲ್ಲಿ ಯಾಕೆ ತಗೊಳ್ಳಿಲ್ಲ,
ಟಿ ಅನ್ನೋರು, ಜಯಂತ್ ಟಿ ಅನ್ನೋರು, ಗಿರೀಶ್ ಮಟ್ಟಣ್ಣ ಅವರಂತವರು, ಸಮೀರ್ ಅನ್ನೋರು, ಇವರಿಷ್ಟು ಜನ ನ್ಯಾಯ ಮಾಡಿಕೊಂಡು ನಮ್ಮ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದು, ಜೊತೆಗೆ ನಮ್ಮ ಧರ್ಮವನ್ನ ನಾಶ ಮಾಡುವಂತ ಹುನ್ನಾರವನ್ನು ಮಾಡಿದ್ರು. ಹಾಗಾಗಿ ಇಷ್ಟೇ ಅಂತ ನಾವು ಹೇಳ್ಬೋದು? ಖಂಡಿತ ಇಲ್ಲ. ಇವರ ಹಿಂದೆ ಅನೇಕ ಕಾಣದ ಕೈಗಳು ಕೇವಲ ರಾಷ್ಟ್ರೀಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಶಶಿಕುಮಾರ್ ಸೇಂತಿ ಹೇಳುವಂತ ಒಬ್ಬ ಡಿಸಿ ಇದ್ರು. ಅವರು ಈ ಒಂದು ಎಲ್ಲ ಷಡ್ಯಂತ್ರದ ಹಿನ್ನೆಲೆ ಆಗಿರುವಂತ ಗುಮಾರಿ ಎಲ್ಲರಿಗೂ ಇದೆ. ಶಶಿಕುಮಾರ್ ಸೇಂತಿ ಇವತ್ತು ತಮಿಳುನಾಡಿನಲ್ಲಿ ಅವರು ಇಲ್ಲಿ ವಿರೋಧ ಬಹಳ ಬಂದು ನಮ್ಮ ಧರ್ಮದ ವಿರುದ್ಧ ಬಹಳಷ್ಟು ಕೆಲಸ ಮಾಡಿದ್ರು. ಆ ಒಂದು ಜಿಲ್ಲೆಯ 3 ಮೂಲೆಗಳಲ್ಲಿ ನಮ್ಮ ಹಿಂದೂ ಧರ್ಮದವರನ್ನು ಅಲ್ಲಲ್ಲಿ ಕೋರ್ಬೇಕನ್ನ ಮಾಡಿ ನಮ್ಮ ಧರ್ಮಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗುವ ಹಾಗೆ, ಕೆಟ್ಟ ಭಾವನೆ ಬರುವ ಹಾಗೆ ಸಭೆಗಳನ್ನು ಮಾಡಿದ್ರು ಮುಕ್ತವಾಗಿ. ತದನಂತರದಲ್ಲಿ ಬಹಳ ವಿರೋಧ ಬಂದಿರೋದ್ರಿಂದ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ MP ಆಗಿದ್ದಾರೆ. ಇಂಥವರು ಅವ್ರ ಜೊತೆಗೆ ನೆನಪಿಡಬೇಕು. ಕೇವಲ ತಿರುಗೌಡ ಮಹೇಶೆಟ್ಟಿ ಅವರು ನಮ್ಮ ಮುಖ ಮಾತ್ರ. ಜೊತೆಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅಂತ ಹೇಳೋರು, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಕೇವಲ ಧರ್ಮಸ್ಥಳ ಕ್ಷೇತ್ರ ಅವರು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಎಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಒಂದು ವೇಳೆ ನಾವು ಕ್ಷೇತ್ರದ ಎಲ್ಲ ಜನರು ಸೌಜನ್ಯ ಹೇಳುವಂತ ಒಂದು ಹೆಣ್ಣು ಮಗಳನ್ನ ಇಟ್ಟುಕೊಂಡು ಇವೆಲ್ಲ ಹೋರಾಟ ಮಾಡ್ತಾ ಇದ್ರು. ಸರಿ, ಸೌಜನ್ಯ ಹೇಳುವಂತ ಹೆಣ್ಣು ಮಗಳ ಹತ್ಯೆ ನಮ್ಗೆಲ್ಲರಿಗೂ ಗೊತ್ತಾ ಇದೆ. ನಾವು ಕೂಡ ಹೋರಾಟದ ಪರವಾಗಿದ್ದೇವೆ. ನಾಳೆ ನೀವು ಕೂಡ ನಾವು ಹೋರಾಟಕ್ಕೆ ಜೊತೆ ಬಂದಿದ್ದೇವೆ ಅಂತ ಹೇಳ್ತೇವೆ. ಆದರೆ ಸೌಜನ್ಯಗಳ ಹೆಸರಿಟ್ಟುಕೊಂಡು ಒಂದು ಧರ್ಮ ಕ್ಷೇತ್ರವನ್ನು ಹಾಳು ಮಾಡಿಕೊಂಡು ನಾವು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಿಜವಾಗ್ಲೂ ಅನ್ಯಾಯವನ್ನು ಸಹಿಸೋದಿಲ್ಲ. ನೀವು ಅನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರಿ ಅಂತ ಹೇಳಿದ್ರೆ ಒಂದು ಕ್ಷೇತ್ರದ ಹೆಸರನ್ನು ಹಾಳಿ ಮಾಡ್ತಾ ಇದ್ರಿ. ಸೌಜನ್ಯ ಹೋರಾಟ ಮಾಡೋದು ಸರಿ ಇದೆ, ಅದರಲ್ಲೂ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸೌಜನ್ಯಗಳ ಪರವಾಗಿ ಹೋರಾಟ ಮಾಡಿದ್ರು ಖರೆ. ಮೊದಲಿಗೆ ತಿರುವಡಿ ಮಹೇಶೆಟ್ಟಿ ಏನಾದ್ರು ಸಂತೋಷ್ ಅವರು ಒಪ್ಕೊಂಡಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ರು, ತನಿಖೆ ಮಾಡಿದವರು ಒಪ್ಕೊಂಡಿದ್ದಾರೆ. ನಾನು ಒಬ್ಬನೇ ಹಾಳು ಮಾಡಿದ್ದಲ್ಲ, 4 ಜನ ಸೇರಿ ಮಾಡಿದ್ರು, ಸಂತೋಷ್ ಒಪ್ಕೊಂಡಿದ್ದಾರೆ ಅಂತ 2013ರಲ್ಲಿ ತಿರುವಡಿ ಮಹೇಶೆಟ್ಟಿ ಹೇಳಿದಂತ ಸಾಕ್ಷ್ಯ ಇದೆ. ಇವತ್ತು ತಿರುವಡಿ ಮಹೇಶೆಟ್ಟಿ ಏನ್ ಮಾಡ್ತಾ ಇದ್ದಾರೆ, ಅದೇ ಸಂತೋಷನ್ನ ಇವರು ವಕೀಲರು ಬಿಟ್ಟು ಬೇರೆ ಮೇಲೆ ಬಿಸ್ಕೊಂಡು ಬಂದ್ಕೊಂಡು ಅವರಿಗೆ ಮಂಬರ್ ಪರೀಕ್ಷೆ ಮಾಡಬೇಕು ಅಂತ ಜನ ಆರಾಮ ಮಾಡಿದಾಗ ಇದೇ ಸೌಜನ್ಯರ ತಾಯಿ ಮಂಬರ್ ಪರೀಕ್ಷೆ ಬೇಡ ಅಂತ ಮಾತನ್ನು ಹೇಳ್ತಾರೆ. ಇದರ ಅರ್ಥ ನಮಗೆ ಗೊತ್ತಾಗಿಲ್ಲ. ಹಾಗಾಗಿ ನಿಶ್ಚಲ ಜೈ ಹೇಳುವಂತವರು ಅವರು ಪ್ರಮುಖ ಆರೋಪಿಯ ಕಳಿಸ್ಕೊಂಡಿದ್ರು. ಅವರು ಈ ಸಂದರ್ಭದಲ್ಲಿ ಇಲ್ಲಿಂದ ಅಮೆರಿಕದಲ್ಲಿರುವಂತಹ ಸರ್ವ ಸಾಕ್ಷಿಗಳನ್ನು ಕೋರ್ಟಿಗೆ ಕೊಟ್ಟು ಕೋರ್ಟ್ ಅದನ್ನು ಪುರಸ್ಕರಿಸಿದೆ. ಆಯ್ತು, ಇದಕ್ಕೂ ಮುಂದೆ ಹೇಳ್ತಾರೆ ನನ್ನನ್ನು ಮಂಬರ್ ಪರೀಕ್ಷೆ ಒಳಪಡಿಸಿ ಅಂತ ಅವರೇ ಆರೋಪಿನೇ ಹೇಳ್ತಾರೆ. ಆದ್ರೆ ಸೌಜನ್ಯ ತಾಯಿ ಹೇಳ್ತಾರೆ ಬೇಡ, ಆ ಒಂದು ವ್ಯಕ್ತಿಗೆ ಮಂಬರ್ ಪರೀಕ್ಷೆ ಬೇಡ ಅನ್ನೋದು. ಹಾಗಾದ್ರೆ ಆರೋಪಿಗಳು ಅಂದರೆ ಎಲ್ಲರಿಗೂ ಮಂಬರ್ ಪರೀಕ್ಷೆ ಮಾಡಬೇಕಲ್ವಾ? ಹಾಗೆ ಆ ಒಂದು ನಿಶ್ಚಲ ಜೈನಿಗೆ ಮಂಬರ್ ಪರೀಕ್ಷೆಯನ್ನ ಪೊಲೀಸರು ಮಾಡ್ತಾರೆ. ಮಾಡಿದಾಗ ಅಲ್ಲಿ ಪ್ರತ್ಯಕ್ಷವಾಗಿ ಗೊತ್ತಾಗತ್ತೆ ಅವರು ಅಮೆರಿಕದಲ್ಲಿ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಹೀಗೆ ತಾಂತ್ರಿಕ ವಿಚಾರಗಳು ಬಹಳಷ್ಟು ಇರೋದ್ರಿಂದ ಇದ್ರ ಹಿನ್ನೆಲೆಯಲ್ಲಿ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಗಿರೀಶ್ ಮಟ್ಟಣ್ಣ ಅವರು ಯಾರು ಮುಂದೆ ನಮ್ಮ ಉಳಿದ ಮಾತಾಡ್ತಾರೆ. ಗಿರೀಶ್ ಮಟ್ಟಣ್ಣ ಅವರು ಯಾರು ಸುಳ್ಳು ಸಾಕ್ಷ್ಯನ ಅನನ್ಯ ಬೆಟ್ಟರುವಂತ ಕೊಲೆಯಾಗಿದೆ ಅಂತ ಹೇಳುವಂತ ಸಾಕ್ಷ್ಯನ ಸೃಷ್ಟಿ ಮಾಡಿ ಸುಜಾತ ಭಟ್ ಇವತ್ತು ದೆಹಲಿಯವರೆಗೆ ಸುತ್ತಿದ್ದಾರೆ. ಹಾಗಾಗಿ ಒಂದು ವೇಳೆ ಈ ಧರ್ಮಕ್ಷೇತ್ರದ ಕೇವಲ ಇವನ್ನೇ ಅಲ್ಲ, ಆ ಸ್ಟ್ಯಾನ್ಲಿ ಒಡನಾಡಿಯ ಸ್ಟ್ಯಾನ್ಲಿ ಕಂಚಿಯ ಸ್ವಾಮಿಗಳ ಮೇಲೆ ಕೂಡ ಆರೋಪ ಮಾಡಿದ್ರು, ಮುರುಘಾಮಠದ ಸ್ವಾಮೀಜಿಗಳ ಮೇಲೆ ಕೂಡ ಆರೋಪ ಮಾಡಿದ್ರು. ಮುರುಘಾಮಠದ ಸ್ವಾಮೀಜಿಗಳು ಏನ್ ಮಾಡಿದ್ರು, ಇವರ ಪರವಾಗಿ ಲೆಫ್ಟಿಸ್ಟ್ ಆಗಿದ್ರು, ನಮ್ಮ ಬಲವಂತಿ ಅಲ್ಲವರು, ಇವ್ರ ಪರವಾಗಿ ಕೂಡ ಅವರು ಹಾಕ್ಸಿದ್ರು ಪ್ಲಾನ್ ಮಾಡಿ. ಹೀಗೆ ನಮ್ಮ ಧರ್ಮಕ್ಷೇತ್ರಗಳು ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿಯಾದ ಅವ್ಯವಹಾರವಾದ ಷಡ್ಯಂತ್ರ ನಡೀತಾ ಇದೆ. ಮೊದಲ ಬಾರಿಗೆ ಪೊಲೀಸರು ಅಲ್ಲಿ ಸರಿಯಾಗಿ ತನಿಖೆ ಮಾಡದಿದ್ರೆ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಹೇಳಿದ್ರೆ ಮೊದಲಿಗೆ ಹಾಕ್ಬೇಕಾಗಿತ್ತು. ಯಾಕೆಂದ್ರೆ ಒಂದು ಅಸ್ಥಿ ಪಂಜರವನ್ನ ನೆಲದಿಂದ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಇಲ್ಲದೆ, ಕಾನೂನು ಮ್ಯಾಜಿಸ್ಟ್ರೇಟ್ ಆದೇಶ ಇಲ್ಲದೆ ಯಾವ ವ್ಯಕ್ತಿ ಕೂಡ ತೆಗೆಯುವಾಗಿಲ್ಲ. ಬುರುಡೆ ಹಿಡಿದವರನ್ನು ನಿಂತ್ಕೊಳ್ಬೇಕಾಗಿತ್ತು, ಒತ್ತು ಹೊರ ಹಾಕ್ಬೇಕಾಗಿತ್ತು, ವಿಷಯ ಅವರೇ ಹೊರಬರ್ತಿತ್ತು. ಅವಾಗೇನು ಮಾಡಬಹುದು ಸರ್ಕಾರದಲ್ಲಿ? ಅಂದ್ರೆ ಈ ರೀತಿಯಾದಂತಹ ಷಡ್ಯಂತ್ರಗಳನ್ನ ಭೇದಿಸಿ ಇವತ್ತು ಧರ್ಮಕ್ಷೇತ್ರದಿಂದ ಮಂಜುನಾಥ ಸ್ವಾಮಿ ಆ ಎಲ್ಲ ಸುಳ್ಳುಗಳನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಮುಂದಿನ ತನಿಖೆ ನಾವು ಇದನ್ನ SIT ಇಂದ NIA ಗೆ ಕೊಂಡುಕೊಳ್ಳುವಂತ ಆಗ್ರಹ ಈ ಒಂದು ಸಭೆ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನ ಮಾತನ್ನ ಅಮೃತಗಾರ ಗೋಸಾಲ ಹೊಸಾದ್ನ ಅಧ್ಯಕ್ಷರಾಗಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಮುರಳೀಧರವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾರೆ. ಭಗವದ್ಗೀತೆಯ ಶ್ಲೋಕ ಪ್ರಾರಂಭವಾಗುವುದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಮೊದಲ ಶ್ಲೋಕನೇ ಹಾಗೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಕುರುಕ್ಷೇತ್ರವು ಕೂಡ ಧರ್ಮಕ್ಷೇತ್ರವಾಗಿತ್ತು. ಮಹಾಭಾರತದ ಯುದ್ಧದ ನಂತರ ಅದು ಯಾವ ರೀತಿ ಆಯಿತು ನಿಮಗೆ ಗೊತ್ತಿದೆ. ಅದಕ್ಕೀಗ ಕುರುಕ್ಷೇತ್ರ ಅಂತ ಈಗ ನಾವು ಹೇಳ್ತಾ ಇದ್ದೇವೆ.
ಅದು ಹೆಣಗಳ ರಾಶಿ, ರಕ್ತ, ಅಸ್ಥಿ, ಮಜ್ಜೆಯ ರಾಶಿ, ಆ ರೀತಿ ಆಯಿತು. ಇವತ್ತು ಏನಾಯಿತು ಅಂತ ಹೇಳಿದ್ರೆ ಈ ಧರ್ಮಸ್ಥಳ ಅದೇ ರೀತಿ ಮಾಡ್ಲಿಕ್ಕೆ ನೋಡಿದ್ರು. ಅಲ್ಲೆಲ್ಲ ಹುಗಿದ್ರು, ತೆಗೆದ್ರು, ಮಣ್ಣು ತೆಗೆದ್ರು, ಆಚೆ ಈಚೆ ಹೆಣಗಳಿದ್ದಾವೆ ಅಂತ ಹೇಳಿದ್ರು. ಆದರೆ ಯಾವುದು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಯಾವುದೂ ಸಾಧ್ಯವಾಗಲಿಲ್ಲ. ಎಲ್ಲವೂ ಸುಳ್ಳಂತಾಯ್ತು. ಧರ್ಮಕ್ಷೇತ್ರ, ಧರ್ಮಸ್ಥಳ ಧರ್ಮಕ್ಷೇತ್ರವಾಗೇ ಉಳಿಯಿತು. ಅದ್ಭುತ ಘಟನೆ ಅಂತ ಹೇಳ್ತೇನೆ. ಆದರೆ ಇದೊಂದು ಕೇವಲ ಒಂದು ಘಟನೆ ಅಂತ ದಯವಿಟ್ಟು ಬಂಧುಗಳೇ ನೋಡಬೇಡಿ. ಇದೊಂದು ಕೇವಲ ಒಂದು ಘಟನೆ ಅಲ್ಲ. ಈಗಾಗಲೇ ಹೇಳಿದಾಗೆ ಎಂ ಜಿ ಭಟ್ರು ಹೇಳಿದಾಗೆ ಇದೊಂದು ಷಡ್ಯಂತ್ರ, ಇದೊಂದು ಕುತಂತ್ರ, ಇದೊಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಅಂತ ನಾನು ಹೇಳಲು ಬಯಸ್ತೇನೆ. ನೋಡಿ, ನಾವು ನೋಡಿದ್ವಿ ನಮ್ಮ ಗೋಮಾತೆಯ ಗರ್ಭಸ್ಥ ಶಿಶುವನ್ನ ಹೊರತೆಗೆದು ಕೊಂದು ಗೋವನ್ನ ಕೊಂದದ್ದು, ಆಮೇಲೆ ಜನಿವಾರ ಹಾಕೊಂಡು ಹೋದ ಪರೀಕ್ಷೆಯವರಿಗೆ ಜನಿವಾರ ತೆಗೆಸಿದ್ದು, ಮತ್ತು ಇವತ್ತು ಧರ್ಮಸ್ಥಳದ ಇದೆಲ್ಲ ಇದು ಒಂದಕ್ಕೆಲ್ಲ ಒಂದು ಲಿಂಕ್ ಇದ್ದದ್ದೇ ಘಟನೆಗಳು ಅಂತ ನಾನು ಹೇಳಲು ಬಯಸ್ತೇನೆ. ಕೇವಲ ಒಂದಾಗಿ ನೀವು ನೋಡಬಾರದು. ಇದೆಲ್ಲ ನಾವು ಯಾವಾಗಲೂ ಹೇಳುತ್ತಿರುವ ಹಾಗೆ ನಮ್ಮ ಧರ್ಮದ ಮಾನು ಬಿಂದುಗಳ ಮೇಲೆ ಅವರು ಹೊಡೆತ ಕೊಡಲು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಧರ್ಮದ ನಂಬಿಕೆಯನ್ನು ಸಡಿಲುಗೊಳಿಸಲು ಪ್ರಯತ್ನ ಇರ್ತಾರೆ. ನಮಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ನಮ್ಮ ಧರ್ಮದ ಮೇಲಿದೆ, ಧರ್ಮಸ್ಥಳದ ಸ್ವಾಮಿಗಳ ಮೇಲಿದೆ, ವೀರೇಂದ್ರ ಹೆಗಡೆಯವರ ಮೇಲಿದೆ. ಅದೆಲ್ಲವನ್ನ ಸಡಿಲ ಮಾಡಿಸಿದ್ರೆ ನಮ್ಮ ಧರ್ಮ ವಿನಾಶದ ಅಂಚಿಗೆ ಹೋಗಬೇಕೆಂಬುದೇ ಮುಖ್ಯ ಉದ್ದೇಶ. ಕೇವಲ ಒಂದು ಪುಟ್ಟ ಘಟನೆಯಾಗಿ ಇದನ್ನು ನೋಡಬೇಡಿ ಅಂತ ನಾನು ಹೇಳಲು ಬಯಸ್ತೇನೆ. ಎಲ್ಲಿಯ ತನಕ ನಮಗೆ ಧರ್ಮ ನಂಬಿಕೆಯಲ್ಲಿ ಶ್ರದ್ಧೆ ಇದೆಯೋ ಹಿಂದೂಗಳನ್ನ ಅಲುಗಾಡಿಸದೆ ಶಕ್ಯವಿಲ್ಲ ಅಂತ ಅಂತಾರಾಷ್ಟ್ರೀಯದವರಿಗೂ ಅರ್ಥವಾಗಿದೆ. ಆ ಧರ್ಮ ನಂಬಿಕೆಯನ್ನ ಸಡಿಲು ಮಾಡಿಸಿದ್ರೆ, ಅದರಲ್ಲಿ ಸಂಶಯದ ಪಿಶಾಚಿಯನ್ನ ಹುಟ್ಟು ಹಾಕಿದ್ರೆ ಖಂಡಿತವಾಗಿ ಇವರು ಒಂದಾಗಿ ಉಳಿಯುವುದಿಲ್ಲ. ಈ ಸನಾತನ ಧರ್ಮ ನಾಶವಾಗುತ್ತೆ. ಅದಕ್ಕಾಗಿ ಪ್ರಯತ್ನ ಇದು ನಡೀತಾ ಇದೆ ಅಂತ ನೋಡಬೇಕು. ಧರ್ಮಸ್ಥಳದ ಬಗ್ಗೆ ಏನು ಹೇಳಬೇಕು ಸ್ವಾಮಿ? ಧರ್ಮಸ್ಥಳ ಒಂದು ಕೇವಲ ಧರ್ಮದ ಕ್ಷೇತ್ರವಲ್ಲ. ಅಲ್ಲಿ ಏನೆಲ್ಲ ನಡೀತಿದೆ, ಅಭಯದಾನ, ಅನ್ನದಾನ, ಶಿಕ್ಷಣ ದಾನ, ಆರೋಗ್ಯ ದಾನ, ಏನೆಲ್ಲ ಕೆಲಸಗಳು ಧರ್ಮಸ್ಥಳದಲ್ಲಿ ಆಗಿರೋದು ಅಂತ ಹೇಳಿದ್ರೆ ಒಂದು ಸಣ್ಣ ಸರ್ಕಾರ ಮಾಡೋದಕ್ಕಿಂತಲೂ ಜಾಸ್ತಿ ಕೆಲಸ ಆಗ್ತಾ ಇದೆ. ನಾನು ಕೇಳಿದಾಗೆ 6.5 ಲಕ್ಷಕ್ಕಿಂತ ಹೆಚ್ಚು ಧರ್ಮಸ್ಥಳದ ಸ್ವಸಹಾಯ ಸಂಘಗಳಿದ್ದಾವೆ. 6.5 ಲಕ್ಷಕ್ಕಿಂತ ಹೆಚ್ಚು, 55 ಲಕ್ಷ ಜನ ಅದಕ್ಕೆ ಸದಸ್ಯರಿದ್ದಾರೆ. ನಮ್ಮ ಕರ್ನಾಟಕದ ಜನಸಂಖ್ಯೆಯ 10% ಸದಸ್ಯರು ಅದರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಕೇಳಿ ನೋಡಿ. ಅಷ್ಟೆಲ್ಲ ನಿಮಗೆಲ್ಲ ಆಶ್ಚರ್ಯವಾಗುವುದು. ಅವರು ಇಲ್ಲಿಯ ತನಕ ಕೊಟ್ಟ ದುಡ್ಡು ಎಷ್ಟು ಗೊತ್ತುಂಟ? 1,31,000 ಕೋಟಿಗಿಂತಲೂ ಜಾಸ್ತಿ. ಅದರಲ್ಲಿ ಜನ ಅದನ್ನ ಪಡೆದು ಈಗ ಬಾಕಿ ಇರುವ ಮೊತ್ತ ಕೇವಲ 27,000 ಕೋಟಿ ಅಂತೆ. ಅಂದ್ರೆ 1 ಲಕ್ಷ ಕೋಟಿಗಿಂತ ಜನ ಅದರಿಂದ ಹಣ ಪಡೆದು ವಾಪಸ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಸಣ್ಣ ಸಣ್ಣ ಸರ್ಕಾರಗಳು ಮಾಡುವ ಕೆಲಸಕ್ಕಿಂತ ಈಗ ವೀರೇಂದ್ರ ಹೆಗಡೆಯವರು, ಕಾಮಂದೂರು ಮಾಡಿದ ಕೆಲಸ ಎಷ್ಟೋ ಅದ್ಭುತ. ಅಂತವರ ಮೇಲೆ ನಾವು ಹೊಡೆತ ಕೊಡಬೇಕೆಂಬುದು ಹುನ್ನಾರ. ಇದು ಕೇವಲ 1 ವರ್ಷದಲ್ಲ, 10 ವರ್ಷದಿಂದ ನಡೀತಾ ಇದೆ. ನಿಮ್ಗೆ ಗೊತ್ತಿರಬೇಕು. ಬಹುಶಃ ಗೋವಿನ ಮೇಲೆ ಆಕ್ರಮಣ ಮಾಡಿ ಏನಾಗ್ಲಿಲ್ಲ, ಬ್ರಾಹ್ಮಣರ ಮೇಲೆ ಜನಿವಾರ ತೆಗೆದು ಏನಾಗ್ಲಿಲ್ಲ. ಇನ್ನು ಧರ್ಮಸ್ಥಳ ಅಂದ್ರೆ ಈಗಾಗಲೇ ಹೇಳಿದಾಗೆ ಧರ್ಮಸ್ಥಳದ ಹೆಸರು ತಗೊಳ್ಳಿಕ್ಕೆ ನಾವು ನಡುಗ್ತಾ ಇದ್ವಿ. ಧರ್ಮಸ್ಥಳ ಆಣೆ ಮಾಡಿ ಅಂತ ಹೇಳಿದ್ರೆ ನಡುಗ್ತಾ ಇದ್ವಿ. ಇವತ್ತು ಇಲ್ಲಿ ಅನೇಕ ಜನರಿದ್ದೀರಿ ನೀವು. ನನಗೆ ಗೊತ್ತುಂಟು, ಮಧ್ಯಾಹ್ನದ ಹೊತ್ತಿಗೆ ಬಾಯಿಗೆ ಅನ್ನ ಹಾಕುವಾಗ ಮಂಜುನಾಥ ಸ್ವಾಮಿಯ ನೆನಪು ಮಾಡ್ತಾರೆ, ಕಾವಂದರ ನೆನಪು ಮಾಡ್ತಾರೆ. ಯಾಕೆಂದ್ರೆ ಅನ್ನ ಅಲ್ಲಿಂದ ಬರುವುದು. ಎಷ್ಟೋ ಜನ ಉದ್ಯೋಗ ಕಂಡುಕೊಂಡಿದ್ದಾರೆ. ಅಂಥವ್ರು ಇರುವಾಗ ಅವರ ಮೇಲೆ ಒಂದು ಪ್ರಹಾರ ಮಾಡಬೇಕೆಂದು ಇದು ಮಾಡಿದ್ದು. ದಯವಿಟ್ಟು ಇದನ್ನ ಗಮನಿಸಿ. ಮತ್ತೆ ಒಂದು ಹೇಳ್ತಾರೆ ನಿಮಗೆ, ಗೋಬೆಲ್ಸ್ ಟ್ರುತ್ ಅಂತ ಇದೆ. ಗೋಬೆಲ್ಸ್ ಬಹುಶಃ ಜೇಮ್ಸ್ ಗೋಬೆಲ್ಸ್ ಇರಬೇಕು, ಜೋಸೆಫ್ ಗೋಬೆಲ್ಸ್ ಅಂತ. ಅವನು ನಾಜಿ ಜರ್ಮನಿಯ ಒಬ್ಬ ಮಿನಿಸ್ಟರ್. ಅವನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವ್ರು ಆವಾಗ ನಾಜಿ ಕಾಲದಲ್ಲಿ, ಇದು 2ನೇ ಮಹಾಯುದ್ಧದ ಕಾಲದಲ್ಲಿ, ಅವ್ರು ಏನ್ ಮಾಡೋದು ಅಂತ ಹೇಳಿದ್ರೆ ಒಂದು ಸುಳ್ಳನ್ನ 1000 ಸಲ ಹೇಳೋದು. 1000 ಸಲ ಸುಳ್ಳು ಹೇಳ್ತಾ ಹೋದ್ರೆ ಅದು ಸತ್ಯ ಅಂತ ಅನಿಸ್ತು ಜನಕ್ಕೆ. ಆಗಿನ ಕಾಲಕ್ಕೆ 1000 ಸಲ ಹೇಳಬೇಕಾಗಿತ್ತು. ಇವತ್ತಿನ ಈ ವಾಟ್ಸ್ಆಪ್, ಯೂಟ್ಯೂಬ್, ಈ ಮಾಧ್ಯಮದ, ಎಲೆಕ್ಟ್ರಾನಿಕ್ ಮಾಧ್ಯಮದ ಯುಗಕ್ಕೆ 1000 ಸಲ ಹೇಳುವ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ನಲ್ಲಿ ಕೂಗ್ತಾರೆ, ಲಕ್ಷಗಟ್ಟಲೆ ಜನ ನೋಡ್ತಾರೆ. ಲಕ್ಷಗಟ್ಟಲೆ ಜನರ ಮನಸ್ಸಲ್ಲಿ ಏನು ಬರ್ತದೆ? ಆ ಸಂಶಯದ ಹುಳ ಬಿತ್ತುವುದೇ ಮುಖ್ಯವಾಗಿತ್ತು. ಸಂಶಯದ ಹುಳ ಬೇಕು ಅವರಿಗೆ. ನಾವು ಸಂಶಯ ಪಡಬೇಕು, ಓಹೋ ಏನೋ ಆಗಿರ್ಬೇಕು ಅಂತಂದ್ರೆ ಇಂಥ ದೊಡ್ಡ ಸಂಸ್ಥೆಗಳು ಈ ರೀತಿ ಮಾಡ್ತಾರೆ. ನಮ್ಮ ಸಂತರ ಮೇಲೆ, ನಮ್ಮ ಮಹಾಂತರ ಮೇಲೆ, ನಮ್ಮ ಪೀಠಾಧೀಶರ ಮೇಲೆ, ಪ್ರತಿಯೊಬ್ಬರ ಮೇಲೆ ಹಲ್ಲೆ ಆದ್ರೆ ನಮ್ಮ ಶ್ರದ್ಧೆ ಭಕ್ತಿಗಳು ಸಡಿಲವಾಗುತ್ತವೆ. ಇವು ಧರ್ಮದಿಂದ ವಿಮುಖರಾಗ್ತಾರೆ. ಸನಾತನ ಧರ್ಮದ ಕೊನೆ ಆಗುತ್ತದೆ ಎಂಬುದೇ ಉದ್ದೇಶ. ಏನು ತಿಳ್ಕೊಂಡಿದ್ರೆ ಅವರಿಗೆ ಗೊತ್ತಿಲ್ವಾ? ಅಲ್ಲಿ ಹೆಣ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ? ಆರೋಪ ಮಾಡಿದವರಿಗೆ, ಅಥವಾ ಆ ಬುರುಡೆ ತಗೊಂಡು ಬಂದವರಿಗೆ ಬೇರೆ ಕಡೆ ಬುರುಡೆ ತಗೊಂಡು ಗೊತ್ತಿಲ್ವಾ? ಅವರು ಯಾರು? ಅನನ್ಯ ಭಟ್
ಯಾರವರು ಅನನ್ಯ ಭಟ್ ಅಲ್ಲ, ಸುಜಾತ ಭಟ್. ಅವರು ಅನನ್ಯ ಭಟ್ ಹುಟ್ಟದ್ದೇ ಇಲ್ಲ ಅಂತ ಗೊತ್ತಿಲ್ವ ಅವರಿಗೆ? ಗೊತ್ತಿದ್ದು ಮಾಡಿದ್ದು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಸಂಶಯದ ಪಿಶಾಚಿ ಹುಟ್ಟಾಕಬೇಕು, ನಿಮ್ಮ ಮನಸ್ಸಿನಲ್ಲಿ ಸಂಶಯದ ಬೀಜಗಳನ್ನ ಹಾಕಬೇಕು, ನಿಮ್ಮ ನಂಬಿಕೆ ಶ್ರದ್ಧಾ ಭಕ್ತಿಗಳು ಸಡಿಲವಾಗಬೇಕು. ಅಷ್ಟೇ ಮಾಡಿದ್ದು ಅವರು. ಇಲ್ಲಾಂದ್ರೆ ಯಾರು ಮಾಡ್ತಾರ ಸ್ವಾಮಿ? ಗೊತ್ತಿತ್ತು, ಏನಾದ್ರೂ ಇದ್ರೆ ಹೇಳ್ಬೋದಾಗ್ತದೆ ಇಲ್ಲೇ ಇದೆ ಅಂತ. ಏನೂ ಇಲ್ಲ, ಆದ್ರೂ ಕೂಡ ಹೇಳಿದ್ದು. ಯಾಕಂದ್ರೆ ಈಗ 1000 ಲಕ್ಷ ಗಟ್ಟಲೆ ಜನ ಹೋಯ್ತು. ಅದು ರಾಜ್ಯದ ಸುದ್ದಿ ಆಯ್ತು, ರಾಷ್ಟ್ರದ ಸುದ್ದಿ ಆಯ್ತು, ಅಂತಾರಾಷ್ಟ್ರೀಯ ಸುದ್ದಿ ಆಯ್ತು. ಓ, ಭಾರತದಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆಗಳು ಈ ರೀತಿ ಮಾಡ್ತಾವ, ಈ ರೀತಿ ಧರ್ಮ ಪೀಠಾಧಿಪತಿಗಳು ಈ ರೀತಿ ಮಾಡ್ತಾರ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಆಯ್ತು. ಎಂತ ಆ ಋಷಿ ಸದೃಶ ಜೀವನ ನಡೆಸಿದವರು ವೀರೇಂದ್ರ ಹೆಗಡೆ ಅವರು. ಅವರ ಕಾಲಿನ ಪಾದದ ಮಣ್ಣಿಗೂ ಸರಿ ಇಲ್ಲದ ಜನ ಅವರ ಮೇಲೆ ಅಂತ ಹೇಯವಾದ ಆಪಾದನೆ. ಅವರನ್ನು ನೆನೆಸ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಒಂದು ಪೂಜ್ಯ ಭಾವನೆ ಬರ್ತದೆ. ಏನೆಲ್ಲ ಮಾಡಿದ್ದಾರೆ ಸ್ವಾಮಿ, ಏನೆಲ್ಲ ಮಾಡಿದ್ದಾರೆ. ನನಗೆ ಗೊತ್ತುಂಟು, ಕುಮಟಾದಲ್ಲಿ ಆಂಬ್ಯುಲೆನ್ಸ್ ಇರಲಿಲ್ಲ. ಆಂಬ್ಯುಲೆನ್ಸ್ ಸಲುವಾಗಿ 1995ನೇ ಇಸ್ವಿಯಲ್ಲಿ ರೋಟರಿ ಕ್ಲಬ್ ನಾವು ಹೋದ್ವಿ. ಅವ್ರು ಏನು ಅಂತ ಕೇಳಲಿಲ್ಲ. ಸರ್, ಕುಮಟಾದಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ನಾವು ಆಂಬ್ಯುಲೆನ್ಸ್ ತಗೊಳ್ಬೇಕಂದ್ರೆ ನೇರವಾಗಿ ದೊಡ್ಡ ದೇಣಿಗೆ ಕೊಟ್ಬಿಟ್ಟು, ಏನು ಕೇಳಲಿಲ್ಲ. ಇವತ್ತು ಎಷ್ಟು ಹಿಂದೂ ದೇವಾಲಯಗಳಿಗೆ ಧರ್ಮಸ್ಥಳದಿಂದ ಹಣ ಬರುವುದಿಲ್ಲ? ಇವತ್ತು ಎಷ್ಟು ಹಿಂದೂ ರುದ್ರಮೂರ್ತಿಗಳಿಗೆ ಧರ್ಮಸ್ಥಳದಿಂದ ಹಣ ಬರುವುದಿಲ್ಲ? ಅದಕ್ಕಾಗಿ ಸ್ವಾಮಿ ಇದೆಲ್ಲ ಹಣ ಬರುತ್ತೆ. ಹಿಂದೂ ಧರ್ಮವನ್ನು ಗಟ್ಟಿಯಾಗಿ ಇವರು ಕಟ್ಟಿಕೊಡ್ತಾ ಇದ್ದಾರೆ. ಅವರು ಜೈನರಾದರೂ ಅವರು ಹಿಂದುತ್ವದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರನ್ನ ಇಲ್ಲಿಗೆ ಅವರ ಮೇಲೆ ಆಪಾದನೆ ಮಾಡಿದ್ರೆ ಎಲ್ಲ ಮುಗಿಯುತ್ತೆ ಅಂತ ಹೇಳಿ ಇದು ಮಾಡಿದ್ದು. ದಯವಿಟ್ಟು ತಿಳ್ಕೊಳ್ಳಿ, ಯಾರಾದರೂ ಸಂಶಯದ ಪಿಶಾಚಿ ನಿಮ್ಮಲ್ಲಿ ಬಂದದಿದ್ರೆ, ಸಂಶಯದ ಬೀಜಗಳು ನಿಮ್ಮಲ್ಲಿ ಇದ್ದಿದ್ರೆ ಇವತ್ತೇ ಕಿತ್ತೆಗೆಯಿರಿ. ಧರ್ಮಸ್ಥಳಕ್ಕೆ ಇಷ್ಟು ದಿವಸ ಆಯ್ತಲ್ಲ, ಈ ಪ್ರಕರಣ ಆಯ್ತಲ್ಲ, 15-20 ದಿವಸಗಳಿಂದ ಸತತವಾಗಿ ಧರ್ಮಸ್ಥಳಕ್ಕೆ ಜನ ಬರುವುದು ಏನೂ ಕಡಿಮೆ ಆಗಲಿಲ್ಲಂತೆ, ಏನೂ ಕಡಿಮೆ ಆಗಲಿಲ್ಲ. ಆದ್ರೆ ಮಿತ್ರರೇ, ಬಂಧುಗಳೇ, ನಾನು ಹೇಳ ಬಯಸ್ತೇನೆ, ನಮ್ಮ ಮಕ್ಕಳಿದ್ದಾರೆ ಇವತ್ತಿಂದು ವಾಟ್ಸಪ್ ತಗೊಂಡು ಕೂತ್ಕೋರು, ಯೂಟ್ಯೂಬ್ ನೋಡುವವರು, ಅವರ ಮನಸ್ಸಿನಲ್ಲಿ ಹುಳ ಬಿದ್ದಿದೆ. ಅವರಿಗೆ ಅನಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಏನೇನೋ ನಡೀತಾ ಇದೆ, ದೊಡ್ಡವರು ಏನೋ ಮಾಡಿದ್ರು ನಡೆದೋಗುತ್ತೆ ಅಂತ ಹೇಳಿ. ಆ ಹುಳ ಬಿತ್ತುವುದೇ ಇದರ ಉದ್ದೇಶ. ನಮ್ಮ ಧರ್ಮದ ನಂಬಿಕೆಯನ್ನ, ನಮ್ಮ ಧರ್ಮದ ಬಂಧವನ್ನ ಸಡಿಲ ಮಾಡುವುದೇ ಇದರ ಉದ್ದೇಶವಾಗಿತ್ತು. ಅವರನ್ನು ಸಾಧಿಸಿದ್ದಾರೆ. ನಾವು ತಿಳ್ಕೊಂಡಿದ್ದೀವಿ ಇವತ್ತು ಅವರು ಸೋತಿದ್ದಾರೆ ಅಂತ. ಖಂಡಿತ ಅಲ್ಲ, ಅವರು ತಾವು ಸೋಲ್ತೇವೆ ಗೊತ್ತಿತ್ತು. ಆದ್ರೆ ಅವರಿಗೆ ಈ ಪೆಟ್ಟು ಮಾಡೋದಿತ್ತು. ಸಂಶಯದ ಬೀಜಗಳನ್ನ ನಿಮ್ಮ ತಲೆಯಲ್ಲಿ ಹಾಕಬೇಕಾಗಿತ್ತು. ಅದು ಆಗಿದೆ ಕೆಲಸ. ಅದನ್ನು ನಾವು ನಿಲ್ಲಿಸಬೇಕು. ಅದಲ್ಲ, ಧರ್ಮಸ್ಥಳವೇ. ಧರ್ಮಸ್ಥಳಕ್ಕೆ ನಾವು ಯಾವಾಗಲೂ ನತಮಸ್ತಕರಾಗಿ ಇರುತ್ತೇವೆ. ವೀರೇಂದ್ರ ಹೆಗ್ಡೆಯವರಂತ ವ್ಯಕ್ತಿತ್ವದವರನ್ನ ಯಾರು ಪ್ರಶ್ನಿಸುವ ಪ್ರಶ್ನೆ ಇಲ್ಲ. ಅವರು ಋಷಿ ಸದೃಶ ಎಂತ ಹೇಯವಾದ ಆಪಾದನೆಗಳು. ನಿಜವಾಗಿ ತಿರಸ್ಕಾರ ಅವರಿಗೆ. ಅವರು ಯಾರಾದರೂ ಏನಾದ್ರು ಅಂಥವ್ರು ಮಾಡಿದ್ರೆ ನಿಜವಾಗಿ ತಿರಸ್ಕಾರ ಕೊಡಬೇಕು. ಸರ್ಕಾರ ಕೂಡ ಸ್ವಲ್ಪ ಬುದ್ಧಿ ತೋರಿಸಬೇಕಾಗಿತ್ತು. SIT, ನೀವು ಬೇರೆ ಧರ್ಮದವರು ಹಾಗೇನಾದ್ರೂ ಬಂದು ಹೇಳಿದ್ರೆ SIT ಮಾಡ್ತಿದ್ರ? SIT ಮಾಡಿಬಿಟ್ಟು ಕೋಟಿಗಟ್ಟಲೆ ಹಣ ಅದಕ್ಕೆ ಖರ್ಚು ಮಾಡಿದ್ರು. ಆದ್ರೆ ಅದೇನು ದೊಡ್ಡದಲ್ಲ ಬಿಡಿ, ಸರ್ಕಾರಕ್ಕೆ ಒಂದು 4-5 ಕೋಟಿ ಹೋದ್ರೆ. ಆದ್ರೆ 4-5-6 ಕೋಟಿ ಜನರಲ್ಲಿ ನೀವು ಸಂಶಯದ ಬೀಜವನ್ನು ಬಿತ್ತಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾವು ಹೇಳಬೇಕು ಸರ್ಕಾರಕ್ಕೆ ಧಿಕ್ಕಾರ. ಖಂಡಿತ ಅದು ಮಾಡಬಾರ್ದಾಗಿತ್ತು. ಇನ್ನಾದ್ರೂ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಬೇಡಿಕೊಳ್ತೇನೆ, ಏನಾದ್ರೂ ಸಂಶಯದ ಒಂದು ಹುಳ ನಿಮ್ಮಲ್ಲಿದ್ರೆ ಬಿಟ್ಟು ಬಿಡಿ. ನಮಗೆ ಯಾರಿಗೂ ಇಲ್ಲ, ಆದ್ರೆ ಉಳಿದ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಬೇಡ. ಇದೇ ರೀತಿ ಇದು ಒಂದೇ ಅಲ್ಲ, ಇದೇ ಒಂದೇ ಘಟನೆ ನೋಡಿದ್ವಿ. ಇನ್ನು ಮುಂದೆ ಇಂಥ ಹಲವಾರು ಘಟನೆಗಳಾಗ್ತಾ ಇದ್ದಾವೆ. ನಾವು ಪೀಠಾಧೀಶರು, ಸಂತರು, ಮಹಾಂತರು ಅಂತ ಋಷಿ ಸದೃಶ ಜೀವನ ಮಾಡೋರು ಅವರ ಹಿಂದೆ ಗಟ್ಟಿಯಾಗಿ ನಿಂತರೆ ಮಾತ್ರ ನಮ್ಮ ಧರ್ಮ ಉಳಿದಿತ್ತು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಧರ್ಮಸ್ಥಳದ ಮಂಜುನಾಥ ದೇವರನ್ನ ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಅದರ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನು ಸಹ ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡೋದಕ್ಕೆ ನಾನು ಒಂದು ಅಭಿನಂದನೆಗಳನ್ನ ಮೊಟ್ಟ ಮೊದಲು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥದ್ದು ಮಾತಿತ್ತು. ಅದು ಇವತ್ತು ಸತ್ಯ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ನಮ್ಗೆಲ್ಲ ಅನಿಸಿತ್ತು, ಅರೆ ಅದು ಏನಾಗ್ಬಿಡ್ತಿದೇನೋ, ಎಷ್ಟು ಹೆಣ ಸಿಕ್ಬಿಡ್ಬೋದು, ವೀರೇಂದ್ರ ಹೆಗಡೆ ಅವರ ಪರಿಸ್ಥಿತಿ ಏನಾಗ್ಬೋದು ಅನ್ನೋಂಥದ್ದು ನಮ್ಗೆಲ್ಲ ಒಂಥರದ ದುಗುಡ ಇತ್ತು. ಆದ್ರೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಒಂದ್ ಕಡೆ ಹೇಳ್ಕೊಂಡಿದ್ರು, ಸತ್ಯ ಹೊರಬೀಳ್ತದೆ,
ಅವ್ರು ಶೋಧ ಮಾಡಲಿ ಅನ್ನುವಂಥದ್ದನ್ನು ಹೇಳಿದರು. ಆದರೂ ನಮಗೆಲ್ಲ ಬೇಜಾರಿತ್ತು. ಯಾಕೆ ಅಂತ ಹೇಳಿದ್ರೆ ಅನೇಕ ವಯಸ್ಸಾದಂಥ ಜನಗಳು, ಭಕ್ತರು ಇಂಥ ಕ್ಷೇತ್ರಗಳಿಗೆ ಬಂದು ತಮ್ಮ ದೇಹ ತ್ಯಾಗವನ್ನು ಮಾಡಿದ್ದ ಕಥೆಗಳನ್ನು ನಾನು ತಿಳ್ಕೊಂಡಿದ್ದೇನೆ. ಪೊಲೀಸರು ಸಹ ನನಗೆ ಹೇಳಿದ್ದಾರೆ. ಗೋಕರ್ಣದಲ್ಲೂ ಸಹ ಇವತ್ತು ತಂದೆ ತಾಯಿ ಯಾರೋ ಅವ್ರದ್ದು ಅಡ್ರೆಸ್ ಇಲ್ಲದೆ ಇದ್ದಂಥವ್ರು ಈಗ ಮೊಬೈಲ್ ಬಂದಿದೆ. ಮೊದಲು ಮೊಬೈಲ್ ಇಲ್ಲದಿದ್ದಂಥ ಕಾಲದಲ್ಲಿ ಗೋಕರ್ಣದಲ್ಲಿ ಇರ್ಬೋದು, ಪುಣ್ಯಕ್ಷೇತ್ರ ಎಲ್ಲಿದೆಯಲ್ಲ ಅಲ್ಲೆಲ್ಲ ಇಂದ ದೇಹ ತ್ಯಾಗ ಮಾಡಿದವರು ಇದ್ರು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೆ. ಆದರೆ ಎಷ್ಟು ಸತ್ಯ ಆಯ್ತು ನೋಡ್ರಿ ವೀರೇಂದ್ರ ಹೆಗಡೆ ಅವರು, ಯಾವ ರೀತಿ ಸತ್ಯ ಆಯ್ತು ಅದು. ಒಂದೇ ಒಂದು ಹೆಣ ಸಿಗ್ಲಿಲ್ಲಲ್ಲ, ಒಂದೇ ಒಂದು ಹೆಣ ಸಿಕ್ಕಿಲ್ಲ. ಇದು ಒಂಥರದ ಷಡ್ಯಂತ್ರ ಇದು ಅನ್ನೋದು. ಎಂ ಜಿ ಭಟ್ರು ಒಂದು ಮಾತು ಹೇಳಿದ್ರು, ಬಹಳ ಹಳೆ ಕಥೆ ಅದು. ಎಂ ಜಿ ಭಟ್ರೆ, ನಾವೇನಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ನಾವು ಮಕ್ಕಳಿಗೆ ನಾವು ಹೇಳ್ತಿದ್ವಿ, ನೀ ಧರ್ಮಸ್ಥಳದ ಆಣೆ ತಗೊಂಡು ಹೇಳ್ತಿದ್ವಿ ಅಲ್ಲ, ಆ ಮಾತು ಈಗ ಸ್ವಲ್ಪ ದೂರ ಆಯ್ತು. ಇಂಥ ದುಷ್ಟರಿಂದನೇ ದೂರ ಆಗುತ್ತೆ. ಧರ್ಮಸ್ಥಳದ ಆಣೆ ತಗೊಂಡು ಹೇಳುವಂತ ನಾವೆಲ್ಲರಿಗೂ ಹೇಳ್ತಿದ್ವಿ, ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಆರೋಪ ಬಂದವಾಗ ಆ ದೇವರನ್ನ ನೆನೆಸ್ಕೊಳ್ತಿದ್ವಿ ನಾವು ಅನ್ನೋದು. ಇವತ್ತು ಈ ಷಡ್ಯಂತ್ರದ ಹಿಂದೆ ಇವತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಮಧುರೆಯಲ್ಲಾಯ್ತು, ತಿರುಪತಿಯ ಮೇಲೆ ಆಯ್ತು, ಆಮೇಲೆ ಕಂಚಿ ಆಯ್ತು, ಅದರ ನಂತರ ಶಬರಿಮಲೆ. ಇದು ಕೊನೆಯದು, ಮತ್ತೆ ಯಾರತ್ತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ಷಡ್ಯಂತ್ರ ಬಹಳ ದೊಡ್ಡ ಷಡ್ಯಂತ್ರ ಇತ್ತು. ನಾವೆಲ್ಲ ಬಹಳಷ್ಟು ವಿರೋಧವನ್ನು ಮಾಡಿದ್ವಿ, ಅಧಿವೇಶನದಲ್ಲಿ ವಿರೋಧವನ್ನು ಮಾಡಿದ್ದೇವೆ. ಪಾಕಿಸ್ತಾನದ ರೇಡಿಯೋದಲ್ಲಿ ಇದನ್ನ ಬಿತ್ತರಿಸಿದ್ರು ಅನ್ನುವಂಥದ್ದನ್ನು ಸಹ ನಮ್ಮ ಅಧಿವೇಶನದಲ್ಲಿ ನಮ್ಮ ಶಾಸಕರೊಬ್ಬ ಮಿತ್ರರು ಹೇಳಿದ್ರು. ಎಷ್ಟು ಅವಮಾನ ಆಯ್ತು, ನಮ್ಮ ದೇಶಕ್ಕೆ ಅವಮಾನ ಅಲ್ವ ಇದು. ನಮ್ಮ ಧರ್ಮಕ್ಕೆ ಅವಮಾನದ ಜೊತೆ ನಮ್ಮ ದೇಶ ತಲೆ ತೆಗೆಸುವಂತ ಕೆಲಸ ಆಯ್ತು ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ ಅನ್ನುವಂಥದ್ದನ್ನ. ಅದರ ಜೊತೆ ನನಗೆ ಬಹುಶಃ ಇವತ್ತು ಪ್ರತಿಯೊಬ್ಬ ಶಾಸಕರಿರ್ಬೋದು, ಯಾರೇ ವಿರೋಧ ಪಕ್ಷದವರು ಇರ್ಬೋದು, SIT ಬಗ್ಗೆ ನಮ್ಗೆ ಗೌರವ ಇದೆ ಅನ್ನುವಂತ ಮಾತನಾಡ್ತಾರೆ. ಆದ್ರೆ ನಾನು ಹೇಳ್ತೇನೆ, ನನಗೆ SIT ಬಗ್ಗೆ ಗೌರವ ಇಲ್ಲ ಅನ್ನೋ. ಯಾಕೆ ಅವರೆಲ್ಲ ಹೆದರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ದುಷ್ಟ ಸರ್ಕಾರದ ವಿರುದ್ಧ ಏನಾದ್ರೂ ನಾವು ಮಾತನಾಡಿದ್ರೆ ನಾಳೆ SIT ತಂದು ನಮ್ಮನ್ನ ಜೈಲಿಗಟ್ಟುವಂತ ಕೆಲಸ ಮಾಡುವಂಥದ್ದು ಈ ಸರ್ಕಾರದ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದಾರೆ. ಹೀಗಾಗಿ SIT ಒಳ್ಳೇದಿದೆ ಅನ್ನುವಂಥದ್ದನ್ನು, SIT ಮೇಲೆ ಗೌರವ ಇದೆ ಅನ್ನುವಂಥದ್ದು. ಹಾಗಾದ್ರೆ ನಾನು ಕೇಳ್ತೇನೆ, ನೀವು ಒಂದು ಚಿಕ್ಕದೇನಾದ್ರೂ ಗಲಾಟೆ ಆದರೆ ನಮ್ಮ ಪೊಲೀಸರು ಅವನನ್ನು ತಂದು ಅರೆಸ್ಟ್ ಮಾಡಿ 4 ಬೆತ್ತ ಬಿಟ್ಟ ನಂತರ ಅವನ್ನೆಲ್ಲ ಬಾಯ್ ಬಿಡ್ತಾರಲ್ಲ, ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ವಾ? SIT ಅವರೇ, ಪೊಲೀಸರ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ವಾ ಕೆಲಸ? ಯಾಕಾಗಿಲ್ಲ ನಿಮ್ಮ ಹತ್ರ? ನಿಮ್ಗೆ ಕಂಟ್ರೋಲ್ ಮಾಡೋರು ಬೇರೆಯವರಿದ್ದಾರೆ, ನಿಮ್ಗೆ ಕಂಟ್ರೋಲ್ ಮಾಡೋರು ಬೇರೆಯವರಿದ್ದಾರೆ. ಏನ್ ಮಾಡ್ತಾರೆ ಪೊಲೀಸರಾಗ್ಲಿ, SIT ಅವರಾಗ್ಲಿ? ಒಂದು ಚಿಕ್ಕ ಘಟನೆ ಇದ್ರೂ ಸಹ ಇವತ್ತು ಪೊಲೀಸರನ್ನ ಬೇಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಮಿತ್ರರಿಗೆ ಹೇಳ್ತಾ ಇದ್ದೆ, ನೀವು ಬಾಂಬೆ ಪೊಲೀಸರನ್ನ ಆಗ್ಬೇಕ್ರಿ ಅನ್ನುವಂಥದ್ದನ್ನ. ಬಾಂಬೆಯಲ್ಲಿ ನೀವು ಇವತ್ತು ಯಾವುದೇ ಒಂದು ಚಿಕ್ಕ ಘಟನೆ ಆದ್ರೆ 5 ರಿಂದ 6 ತಾಸದಲ್ಲಿ ಅದನ್ನ ಬೇಯಿಸಿ ಅವರನ್ನ ತಂದಿಡುವಂತ ಕೆಲಸ ಮಾಡ್ತಾರಲ್ಲ, ಅವರಲ್ಲಿ ಯಾರು ಕಂಟ್ರೋಲ್ ಮಾಡುವಂತವ್ರು ಇಲ್ಲ. ಅವರಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಈ ಪೊಲೀಸ್ ಇಲಾಖೆಯವರಿಗೆ, SIT ಅವರಿರ್ಬೋದು, ಏನ್ ಮಾಡಿದ್ರು ಅನ್ನುವಂಥದ್ದನ್ನು ಹೋಗ್ಲಿ. ಒಂದು ಹೆಣವನ್ನ 18 ರಿಂದ 20 ಅಡಿ ಹುಗಿಬೇಕಾದ್ರೆ ಅವನಿಗೆ ಎಷ್ಟು ಕೆಲಸ ಮಾಡ್ಬೇಕಾಗ್ತದೆ? ಅವನು ಸ್ವಲ್ಪ ಜ್ಞಾನನೇ ಇಲ್ವಾ? ಹಾಗಾದ್ರೆ ನಿಮ್ಗೆ 18 ಅಡಿ ನೀವು ಆಳ ಮಾಡಿ ಅವರು ಒಂದು ಹೆಣ ತಗೊಂಡವಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ಎಷ್ಟು ಶ್ರಮ ಹಾಕ್ಬೇಕಾಗ್ತದೆ ಅವನು? ಆದ್ರೂ ಸಿಕ್ಕಿಲ್ಲ ನೋಡ್ರಿ. ನಾವು ಹಿಂದೂಗಳು ಪ್ರಾಮಾಣಿಕರಿದ್ದೇವೆ. ಹಿಂದೂಗಳ ಶಕ್ತಿ, ಆ ಶ್ರದ್ಧಾ ಭಕ್ತಿ ಕೇಂದ್ರದ ಮೇಲೆ ನಾವು ಇಟ್ಟಂತ ವಿಶ್ವಾಸಕ್ಕೆ ಇವತ್ತು ಲಕ್ಷ ಲಕ್ಷ ಜನ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಬೇರೆ ಬೇರೆ ಕೆಲಸಗಳಲ್ಲಿ ಮಾಡುವಂತದ್ದಿದೆ. ನಮ್ಮ ಮುರಳಿ ಪ್ರಭು ಅವರು ಹೇಳಿದ್ರು, ಆಂಬ್ಯುಲೆನ್ಸ್ ಸುದ್ದಿಯನ್ನ ಕೊಟ್ಟಿದ್ದು ಅನ್ನುವಂಥದ್ದನ್ನು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಸ್ಕೂಲ್ಗಳು, ಸರ್ಕಾರದ ಹೈಸ್ಕೂಲ್ ಇರಲಿಲ್ಲ, ಕಟ್ಟಡಗಳೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ಬಿಟ್ಟು ಶಾಲಾ ಕಟ್ಟಡಗಳನ್ನ ಕಟ್ಸ್ಕೊಂಡು ಕೊಟ್ಟಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತದ್ದು ಇದ್ರೆ ಅದು ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು. ನನಗೆ ಗೊತ್ತಿದೆ ಇಂಥ ಒಳ್ಳೆ ಕೆಲಸ ಮಾಡುವಂಥದ್ದು ಶಿಕ್ಷಣಕ್ಕಾಗಿ, ಧರ್ಮಕ್ಕಾಗಿ. ಇವತ್ತು ನಮ್ಗೆ ಯಾರಿಗೇ ಆಗಲಿ, ನಮ್ಗೆ ಏನಾದರೂ ನೋವಾದ್ರೆ ನಾವೆಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ನಮ್ಗೆಲ್ಲ ಒಂಥರ ಹಗುರ ಆಗ್ತದೆ ನಮ್ಮ ಮನಸ್ಸಲ್ಲಿ.
ಅಂತ ಒಂದು ಶ್ರದ್ಧಾ ಕೇಂದ್ರವನ್ನ ಇವತ್ತು ನಾವು ಯಾರೂ ಅದನ್ನು ಕಟ್ಟಿಲ್ಲ ರೀ, ನಾವು ಯಾರೂ ಕಟ್ಟಿಲ್ಲ, ನಾವು ಯಾರೂ ಅಲ್ಲಿ ನಾವು ನಮ್ಮ ಹಣವನ್ನು ಕೊಟ್ಟಿಲ್ಲ. ನಾವು ಪೂಜ್ಯರ ಹಿಂದಿನಿಂದ 500 ವರ್ಷಗಳ ಇತಿಹಾಸದಿಂದ ಅದನ್ನ ಆ ಧರ್ಮಸ್ಥಳ ಇದೆ. ನಾವು ನಮ್ಮ ಧರ್ಮ ಮುಖ್ಯ ಇದೆ ಇವತ್ತು. ನಮ್ಮ ಧರ್ಮ ಮುಖ್ಯ, ನಮಗೆ ಎಲ್ಲದಕ್ಕಿಂತ ಮುಖ್ಯ ನಾವು ಧರ್ಮವನ್ನ ಕಾಪಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಪಕ್ಷ ಭೇದ ಮರೆತು ನೀವೆಲ್ಲರೂ ಬಂದಿದ್ದೀರಲ್ಲ, ಇದಕ್ಕೆ ನಿಮ್ಗೊಂದು ಧನ್ಯವಾದಗಳಾಗಿರ್ತದೆ. ಈ ರೀತಿಯ ಸಂಘಟನೆಗಳು ಬೇಕು, ಆದರೆ ನೀವು ಮಾಡುವಂತ ಕೆಲಸ ಅಲ್ಲ, ಅದು ನಾವು ಮಾಡಬೇಕಾದಂತ, ಜನಪ್ರತಿನಿಧಿಗಳು ಮಾಡಬೇಕಾದಂತ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನ ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅನ್ನುವಂಥದ್ದು. ನೀವು ಯಾರು ಇವತ್ತು ಹಣ ಕೊಟ್ಕೊಂಡು ಬಂದಂಥವ್ರು ಅಲ್ಲ, ಖುಷಿಯಿಂದ ಬಂದಿದ್ರಿ, ಧರ್ಮ ಉಳಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ನೀವೆಲ್ಲರೂ ಬಂದಿದ್ರಿ. ಆ ಕೆಲಸ ನೀವು ಮಾಡ್ರಿ. ನಾವು ನಿಮ್ಗಿಂತ ಮುಂದೆ ಇದ್ದು ಹೋರಾಟವನ್ನು ಮಾಡ್ತೇವೆ. ನಮ್ಮ ಪಕ್ಷನೂ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಮುಂದಿನ 1ನೇ ತಾರೀಕಿಗೆ ಇಡೀ ಕರ್ನಾಟಕದ ಎಲ್ಲ ಶಾಸಕರು ಮತ್ತೆ ಅಲ್ಲಿ ಸೇರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕೈ ಬಲಪಡಿಸಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನ 1ನೇ ತಾರೀಕಿಗೆ ಕುಮಟಾದಿಂದಲೂ ನಾವೆಲ್ಲ ಹೋಗ್ಬೇಕನ್ನುವಂಥ ವಿಚಾರವನ್ನ ಇವಾಗ ನಾವು ಮಾತಾಡಿದ್ದೇವೆ. ಇಡೀ ಜಿಲ್ಲೆಯಿಂದ ಕುಮಟಾದಿಂದ ಹೋಗುವಂತ ನಿರ್ಣಯ ನಾವು ಮಾಡಿದ್ದೇವೆ. ಅದಕ್ಕೆ ಯಾರ್ಯಾರು ನೀವು ಬರ್ತಿರಲ್ಲ, ನಿಮ್ಮ ಹೆಸರನ್ನ ದಯಮಾಡಿ ನಮ್ಮ ಪ್ರೊಫೆಸರ್ MG ಭಟ್ ಹತ್ರ ಕೊಡಿ ಮತ್ತು 1ನೇ ತಾರೀಕಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ಧೈರ್ಯವನ್ನ ತುಂಬುವಂತ ಕೆಲಸ. ಅವ್ರಿಗೇನು ಅಧೈರ್ಯ ಆಗಿದೆ ಅನ್ನೋದನ್ನಲ್ಲ, ಅದು ನಾವೆಲ್ಲ ಅವ್ರ ಜೊತೆ ಇದ್ದೇವೆ. ಅವರಿಗೆ ಸ್ವಲ್ಪ ನೈತಿಕ ಬಲವನ್ನ ನಾವೆಲ್ಲ ನೀಡಬೇಕಾಗಿದೆ ಇವತ್ತು. ಆ ಕಾರಣಕ್ಕಾಗಿ 1ನೇ ತಾರೀಕಿಗೆ ಯಾರು ನಮ್ಮ ಮಿತ್ರರು ಬರ್ತಾರಲ್ಲ, ಅವರು ಕನಿಷ್ಠ ಒಂದು 50 ಕಾಲಾದರೂ ನಾವು ಇಲ್ಲಿಂದ ಹೋಗ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತೊಮ್ಮೆ ನಾವೆಲ್ಲರೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕೈಯನ್ನ ಬಲಪಡಿಸಿಕೊಳ್ಳುವಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತಾಡುತ್ತಿದ್ದೇನೆ. ನಮಸ್ಕಾರ. ಸಮಾಜಾಗೃತಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಾಗೂ ಹಿಂದೂಪರ ಸಂಘಟನೆಯಿಂದ ಕೇಳಿಕೊಂಡಂತ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ತಾವೆಲ್ಲರಿಗೂ ನಾನು ಜಾಸ್ತಿ ಮಾತಾಡೋದಿಲ್ಲ. ಈಗಾಗಲೇ ಎಲ್ಲ ಪ್ರಮುಖರು ಇವತ್ತಿನ ಹೋರಾಟದ ಕುರಿತಾಗಿ ಮಾತನಾಡಿದ್ದಾರೆ. ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಹೊಳೆದ ಪ್ರಭು ಹೇಳಿದಂತೆ ನಮಗೆಲ್ಲರಿಗೂ ಧರ್ಮಸ್ಥಳದ ಕುರಿತಾಗಿ ಎಲ್ಲರಿಗೂ ನಮಗೆ ತಿಳಿವಳಿಕೆ ಇದೆ. ಪ್ರತಿಯೊಬ್ಬ ಮನೆಯಲ್ಲಿ ಇವತ್ತು ಶ್ರೀ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಟುಕೊಂಡು ವೀರೇಂದ್ರ ಹೆಗ್ಡೆ ಅವರ ಫೋಟೋವನ್ನು ನಮ್ಮದು ಪೂಜಾ ಸ್ಥಳದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದಂತ ಲಕ್ಷಾಂತರ ಕೋಟ್ಯಾಂತರ ಜನ ಕುಟುಂಬ ಇವತ್ತಿದೆ. ಇದನ್ನು ಗಮನಿಸಿದಂತ ಒಂದು ಅಂತಾರಾಷ್ಟ್ರೀಯ ದುಷ್ಟರು ಇದನ್ನ ಈ ಶ್ರದ್ಧಾ ಭಕ್ತಿಯನ್ನ ತೆಗೆದುಹಾಕಬೇಕು, ಧರ್ಮಸ್ಥಳದಲ್ಲಿ ಇರುವಂತಹ ಆ ಶ್ರದ್ಧೆಯನ್ನ ಜನರ ಮನಸ್ಸಿಂದ ತೆಗೆದುಹಾಕಬೇಕು ಅನ್ನುವಂತ ಒಂದು ಷಡ್ಯಂತ್ರವನ್ನ ಮಾಡೋದ್ರ ದೃಷ್ಟಿಯಿಂದ ಈ ಒಂದು ವಿಷ ಬೀಜವನ್ನು ಕೂಡ ನಮ್ಮೆಲ್ಲರಿಗೂ ಗೊತ್ತಿದ್ದಾರೆ. ಈಗಾಗಲೇ ಉಳಿದ ಪ್ರಭುಗಳಂತೆ ನಮ್ಗೆಲ್ಲರಿಗೂ ಧರ್ಮಸ್ಥಳ ಬಗ್ಗೆ ಗೊತ್ತಿದೆ. ಮುಂದಿನ ನಮ್ಮ ಪೀಳಿಗೆ, ನಮ್ಮ ಮನೆಯ ಮಕ್ಕಳಿಗೆ ನಾವು ಖಂಡಿತ ಹೇಳಲೇಬೇಕು. ಇವತ್ತು ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ, ಇದು ಒಂದು ಷಡ್ಯಂತ್ರ ಹೇಳುವಂಥದ್ದು ನಮ್ಮ ಮಕ್ಕಳಲ್ಲಿ ಹೇಳದೆ ಹೋದ್ರೆ ಮುಂದೆ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ. ಈಗಾಗಲೇ ಪ್ರಮುಖ ಹೇಳಿದಂತೆ ಸರ್ಕಾರದ ಪ್ರಾರಂಭದಲ್ಲೇ ಯೋಚನೆ ಮಾಡಬೇಕಿತ್ತು. ಕೇವಲ ಒಬ್ಬ ಮುಸುಕುಧಾರಿಯ ಹೇಳಿಕೆಯನ್ನು ಪಡ್ಕೊಂಡು ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಣವನ್ನು ಲೂಟಿ ಮಾಡಿ ಇವತ್ತು ಅಲ್ಲಿ ಏನು 15 ಗುಂಡಿಗಳು ಏನು ಸಿಗಲಿಲ್ಲ ಅಂತ ಗೊತ್ತಾದ ಮೇಲೆ ಇವತ್ತು ಬೇರೆ ರೀತಿ ಮಾತನಾಡ್ತಾ ಇದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ಈ ಹಿಂದೆ ಇರುವಂತ ಏನು ದುಷ್ಟಿದ್ದಾರೆ, ಈಗ ಅನೇಕ ಪ್ರಮುಖ ಬಂಧನ ಮಾಡಿರಬಹುದು, ಇಷ್ಟೇ ಸಾಲದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಿತೂರಿ ನಡೀತಾ ಇದೆ. ನಮ್ಮ ಸನಾತನ ಧರ್ಮವನ್ನು ಹಾಳು ಮಾಡುವಂತಹ ಪಿತೂರಿ ನಡೆಸ್ತಾ ಇದೆ. ನಮ್ಮ ಮಠಾಧೀಶರ ಮೇಲೆ ಎಲ್ಲರ ಮೇಲೆ ಆಪಾದನೆ ಮಾಡುತ್ತಿರುವುದನ್ನ ನಾವು ಅದನ್ನು ಗಮನಿಸಿಕೊಂಡು ನಾವು ಈ ಷಡ್ಯಂತ್ರವನ್ನು ಹೊಡೆದೋಡಿಸಬೇಕು ಅಂತ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಿ ಅವರನ್ನ ಬಂಧನಕ್ಕೆ ಆಗ್ರಹ ಮಾಡಬೇಕಾಗಿದೆ. ಇವತ್ತು ತಾವೆಲ್ಲರೂ ಅನೇಕ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಈ ಹಿಂದೆ ಯಾರ್ಯಾರು ಕೈವಾಡ ಇದೆ ಅವರೆಲ್ಲರನ್ನು ಬಂಧಿಸುವಲ್ಲಿವರೆಗೆ ನಮ್ಮ ಈ ಹೋರಾಟ ಆಗಬೇಕು, ಹೋರಾಟ ನಿಲ್ಲಬಾರದು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಭಾರತ್ ಮಾತಾ ಕಿ ಬಂದಂತ ಎಲ್ಲ ಪಕ್ಷಾತೀತವಾಗಿ ಬಂದಂತ ಮುಖಂಡರೇ
ಎಲ್ಲ ಸಂಘಟನೆಯಿಂದ ಬಂದಂತ ಮುಖಂಡರುಗಳೇ ಮತ್ತು ವಿಶೇಷವಾಗಿ ಮಂಜುನಾಥ ಸ್ವಾಮಿಯ ಎಲ್ಲ ಭಕ್ತರಿಗೆ ಈಗಾಗಲೇ ಹಿರಿಯರು ಸಾಕಷ್ಟು ಮಾತಾಡಿದ್ದಾರೆ, ನಾವು ಅದೇನು ಕೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ, ನಮ್ಮ ದುರಾದೃಷ್ಟ ನೋಡಿ ಹಿಂದೂಗಳು ಯಾವ ಸಂದರ್ಭದಲ್ಲಿ ಏನೇನು ತುಳಿಯುವಂತ ಪ್ರಯತ್ನ ಮಾಡ್ತಾರೆ ಅಂತ. ಧರ್ಮಸ್ಥಳ ಸಂಘಟನೆಗೆ ಕೈ ಹಾಕಿಬಿಟ್ರು. ಯಾಕೆ ಹಾಕಿದ್ರು ಗೊತ್ತೇನು? ಈ ಧರ್ಮಸ್ಥಳ ಸಂಘಟನೆ ಬರೀ ಧರ್ಮಸ್ಥಳದಲ್ಲಿ ಉಳಿಲಿಲ್ಲ. ಈ ಧರ್ಮಸ್ಥಳದ ಸಂಘಟನೆ ಇಡೀ ರಾಜ್ಯ ವ್ಯಾಪಿಗೆ ಜನಸಾಮಾನ್ಯ ಮುಖಂಡರು ಪ್ರಯತ್ನ ಆಯಿತು. ಅದಕ್ಕಾಗಿ ಅವ್ರ ಕೈ ಹಾಕುವಂತೆ ಪ್ರಯತ್ನ ಮಾಡುವುದು. ನಿಮಗೂ ಗೊತ್ತಿದೆ, ಕುಂಡಾದಲ್ಲಿ ಕನಿಷ್ಠ 2,500 ಸಂಘಟನೆ ಇದೆ. 500 ರೂಪಾಯಿ ಹೆಚ್ಚು ಕೋಟಿ ಸಾಲ ಕೊಟ್ಟಂತದ್ದು 200 ಕೋಟಿ ಸಾಲ ಇವತ್ತು ಇದೆ. 1 ಕೋಟಿಗೂ ಹೆಚ್ಚು ನಮ್ಮ ದೇವಸ್ಥಾನಗಳಲ್ಲಿ ಕುಂಡಾದಲ್ಲೂ ಕೊಟ್ಟಿದ್ದಾರೆ. ಇದು ಧರ್ಮಸ್ಥಳ ಸಂಘಟನೆಯ ವಿಶೇಷ. ಇದನ್ನು ಸರಿ, ಇದನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಮ ಧರ್ಮನ ಒಡೆಯುವುದು ಅನ್ನೋ ಒಂದು ಸಂಚಿನನೆ ಮಾಡಿದ್ರು. ಯಾರು ಮಾಡಿದ ಆರಂಭ ಮಾಡಿದವರು ಯಾರು? ತಿಮ್ಮನೋಡಿ ಅಣ್ಣಪ್ಪ ಸ್ವಾಮಿ ಮುಂದೆ ನಿಂತು ಹೇಳ್ತಾರೆ ನ್ಯಾಯ ಕೊಡಿಸ್ಬೇಕು ಅಂತ. ನನ್ಗೆ ಅವತ್ತೇ ಒಂಥರ ಆತಂಕ ಆಯ್ತು, ಏನಿದು ಅಂತ. ಆದ್ರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಸರಿಯಾದ ನ್ಯಾಯ ಕೊಡಿಸೋದಕ್ಕೆ ಹೊರಟಿದೆ. ಯಾಕಂದ್ರೂ ನೋಡಿ, ಅದಾದ್ಮೇಲೆ ತಿಮ್ಮನೋಡಿಗೆ ಸಿಕ್ಕದಂತ ಯಾರು ಗೊತ್ತಾ? ಅವ್ರ ಜೊತೆ ಸಿಕ್ಕಂತ ಯಾರು ಅಂದ್ರೆ 2 ಮಹಾ ಖಳನಾಯಕರು. ಒಂದು ಸಮೀರ್, ಮತ್ತೊಂದು ಯಾರು? ವಿಧಾನಸೌಧಕ್ಕೆ ಬೆವ ಮಾಡ್ತೀನಿ ಅಂತ ಹೇಳೋ ಮಟ್ಟಣ್ಣವರು. ನಾಚಿ ಕಾಣ್ಬೇಕು ಅವರಿಗೆ. ವಿಧಾನಸೌಧ ಬೆವ ಮಾಡ್ತೀನಿ ಅಂತ ನೌಕರಿಗಳು ಅಂತವ್ರು ಇಬ್ರು ತಿಮ್ಮನೋಡಿಗೆ ಸಿಕ್ಕಿ ಇವ್ರು 3 ಜನದ ಎಲ್ಲ ಅಕೌಂಟ್ ಡೀಟೇಲ್ಸ್ ಮತ್ತೆ ನ್ಯಾಕ್ರೋ ಅನಾಲಿಸಿಸ್ ಮಾಡಿದ್ರೆ ಈ ಷಡ್ಯಂತ್ರದಲ್ಲಿ 100-200 ಕೋಟಿ ಇನ್ವಾಲ್ವ್ ಆಗಿದೆ. ಇವರೆಲ್ಲರೂ ಅದರಲ್ಲಿ ಭಾಗವಹಿಸಿದ್ರೆ ಒಂದು 100% ಅಂತವರು ನಮ್ಮ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ. ಅದೆಂತ ಕಾಲ ಬಂದೋಯ್ತು ನೋಡಿ. ನಾನು ಅಣ್ಣಪ್ಪ ಸ್ವಾಮಿ ಹತ್ರ ಯಾವತ್ತು ತಿಮ್ಮನೋಡಿ ಅವರು, ನಾನು ಈ ಸಂದರ್ಭದಲ್ಲಿ ತಿಮ್ಮನೋಡಿ ಬಗ್ಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅಣ್ಣಪ್ಪ ಸ್ವಾಮಿ ಅವರು ಹೇಳ್ಕೊಬಿಟ್ಟಲ್ಲ, ಅವ್ರಿಗೆ ನ್ಯಾಯ ಕೊಡ್ತಾರೆ. ಯಾರಿಗೆ ನ್ಯಾಯ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗೇ ಆಗ್ತದೆ. ಈ ತಿಮ್ಮನೋಡಿ, ಈ ಯಾರು ಗಿರೀಶ್ ಮಟ್ಟಣ್ಣವರು, ಸಮೀರ್ ಬಣ್ಣ ಗೊತ್ತಾಗೇ ಆಗ್ತದೆ. ಅದಕ್ಕಾಗಿ ಆ ಮಸುಕುಲಾರಿ ಬಂದಿದ್ದಾರೆ ಅಂತ ಈಗ ಅನಿಸ್ತದೆ. ಅವ್ರು ತಿಳ್ಕೊಂಡಿದ್ದು ಅವ್ರ ಸಲ ಬಂದಿದ್ದ ಅಂತ. ಆದ್ರೆ ಈಗ ಗೊತ್ತಾಗ್ತದೆ 100% ಸರ್ಕಾರ ತಿಮ್ಮನೋಡಿ ಇವನ್ನೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಮೋಸ್ಟ್ SIT ರಚನೆ ಮಾಡಿತ್ತು. ಯಾವಾಗ ಒಂದು ಮೂಲ ಸಿಗ್ಲಿಲ್ಲ 100% ಇವರೇ ಸಿಕ್ಕಾಕೊಂಡ್ರೆ ಸರ್ಕಾರಕ್ಕೂ ಗೊತ್ತಾಗಿದೆ. ಈಗ ಎಳ್ಕೊಂತ ಇದ್ದಾರೆ. ಧರ್ಮ ರಕ್ಷಣೆ ನಮ್ಮ ಕೈಯಲ್ಲಿ ಇದೆ. ಧರ್ಮ ರಕ್ಷಣೆ ಮಾಡಬೇಕಂತದ್ದು ನಾವೇ. ಆ ತಿಮ್ಮನೋಡಿ ಪಾಪ ಅವ್ನಿಗೆ ಏನ್ ಗೊತ್ತು? ಹೋಗಿ ಅಣ್ಣಪ್ಪ ಸ್ವಾಮಿ ಕಾಯ್ಬಿಟ್ಟ, ಅವರೇ ಸಿಕ್ಕಾಗ್ಬಿಟ್ರೆ. ನೀವು ನೋಡ್ತಾ ಇದ್ದೀನಿ, ನಾನು ಹೇಳೋದು ಅವರ ಅಂತ. ಇದೇ ತಿಮ್ಮನೋಡಿ, ಇದೇ ಮಟ್ಟಣ್ಣವರು, ಇದೇ ಸಮಯ ಸಿಕ್ಕಾಕೊಂಡೆ. ಯಾಕಂದ್ರೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ರಕ್ಷಣೆ ಕೊಡುವಂಥದ್ದು ನಾವೆಲ್ಲರೂ. ನಾನು ನನ್ನ ಅನ್ಯಾಯ ಆದಾಗ ಇದೇ ಅಣ್ಣಪ್ಪ ಸ್ವಾಮಿ ಮುಂದಾಗಿ ಕಾಯಿ ಬಂದಿದ್ದೀನಿ. ನಮ್ಮ ರೂಢಿ ಅದು. ನಾವು ಮಂಜುನಾಥ ಸ್ವಾಮಿ ಅಥವಾ ಅಣ್ಣಪ್ಪ ಸ್ವಾಮಿನ ಭಕ್ತಿಯನ್ನು ನೋಡುವಂಥದ್ದು. ನಮ್ಗೆ ಯಾವಾಗಲೂ ನ್ಯಾಯ ಕೊಡುವಂಥದ್ದು ಭಗವಂತ ಮಾಡಿದಾಗ ಸತ್ಯ ನಡೆದದನ್ನು ಹೊರಗೆ ಹಾಕ್ತಾ ಇರ್ತಾನ ಭಗವಂತ. ಆ ಸತ್ಯ ನಡೆದದನ್ನು ಹೊರಗೆ ಹಾಕ್ಬೇಕಂತಾನೆ ಆ ಒಂದು ತಿಮ್ಮನೋಡಿ ಹತ್ರ ಕೆಲಸ ಮಾಡ್ತಿದ್ರೆ ಅಣ್ಣಪ್ಪ ಸ್ವಾಮಿ. 100% ಹೇಳ್ತೀನಿ, ನಮ್ಮ ಮುಂದಿನ ದಿನದಲ್ಲಿ ನ್ಯಾಯ ಸಿಗ್ತದೆ. ಧರ್ಮಸ್ಥಳಕ್ಕೆ ಜಯ ಅಲ್ಲ ಇದು ಹಿಂದೂ ಧರ್ಮಕ್ಕೆ ಜಯ ಆಗ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಧರ್ಮದ ರಕ್ಷಣೆ ನಾವೇ ಮಾಡಬೇಕು. ಇದು ನಿರಂತರ. ಈ ಧರ್ಮದ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡಲೇಬೇಕು. ನಾವೆಲ್ಲೇ ನಾವು ಧರ್ಮದ ರಕ್ಷಣೆ ಮಾಡಬೇಕು. ಯಾಕಾಗಿ ಅಂದ್ರೆ ನಮ್ಮ ರಕ್ಷಣೆ ಆಗ್ತದೆ. ಯಾವತ್ತು ಧರ್ಮ ರಕ್ಷಣೆ ಆಗ್ತದೆ ಅವಾಗ ನಮ್ಮ ರಕ್ಷಣೆ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಸೇರಿ ಇವತ್ತು ಧರ್ಮದ ರಕ್ಷಣೆ ಕಾರ್ಯ ಅಂತ ಬಂದಿರುವ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ನಾನು JDS ಪಕ್ಷದಿಂದ ಇವತ್ತು ಪಕ್ಷಾತೀತವಾದಂತಹ ಈ ವೇದಿಕೆಗೆ JDS ಪಕ್ಷ ಸಂಪೂರ್ಣ ಇಂಥ ಒಂದು ನ್ಯಾಯಯುತವಾದ ತನಿಖೆ ಬೆಂಬಲ ಕೊಡ್ತದೆ ಮತ್ತು ಧರ್ಮ ರಕ್ಷಣೆಗೆ ಬೆಂಬಲ ಕೊಡ್ತದೆ ಅಂತ ಹೇಳ್ತಾ ನಾನು ಆಶೀರ್ವದಿಸ್ತೀನಿ. ಎಲ್ಲರಿಗೂ ಹಿಂದೆ ಕಳಿಸಿದ್ದಾರೆ. ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ 4 ಮನವಿಗಳನ್ನು ನಾವು ರೆಡಿ ಮಾಡಿದ್ದೇವೆ. ಆಜ್ಞಾಪೂರ್ವಕವಾಗಿ ಮನವಿಯನ್ನ ಓದ್ತಾ ಇದ್ದೇನೆ. ಸನಾತನ ಧರ್ಮಜಾಗೃತಿ ಪ್ರತಿಷ್ಠಾನ ಹಾಗೂ ಹಿಂದೂಪರ ವಿವಿಧ ಸಂಘಟನೆಗಳು ಕೂಡ
ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಹಾಗೂ ಧರ್ಮಾಧಿಕಾರಿಗಳ ಹೆಸರಿಗೆ ಕಳಂಕ ತರುತ್ತಿರುವ ರೀತಿಯಲ್ಲಿ ಅವರ ಒಳಸಂಚಿನ ವಿರುದ್ಧ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ಹಾಗೂ ಈ ಪ್ರಕರಣವನ್ನು ಎನ್ಐಎಗೆ ವರ್ಗಾಯಿಸಿ ತನಿಖೆಯನ್ನು ಇನ್ನೂ ಕಠಿಣ ಶಿಕ್ಷೆಯಾಗುವಂತೆ ಆಗ್ರಹಿಸಿದ್ದೇವೆ. ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ಮಾಡಿಕೊಳ್ಳುವ ಮನವಿ ಏನೆಂದರೆ ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವು ಸಹ ಒಂದು. ಈ ಪ್ರಸಿದ್ಧ ಕ್ಷೇತ್ರಕ್ಕೆ ಸರಿಸುಮಾರು 800 ವರ್ಷಗಳ ಆರೋಗ್ಯ ಮನುಕುಲ ಸೇವೆಯ ಉಜ್ವಲ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂರ್ಣ ಸೂರ್ಯನಂತೆ ಪ್ರಕಾಶಿಸುತ್ತಾ ಬಂದಿದೆ. ಇದು ದಕ್ಷಿಣ ಕಾಶಿಯಂದೇ ನಾಮಾಂಕಿತಗೊಂಡಿರುತ್ತದೆ. ಈ ಪುಣ್ಯ ಕ್ಷೇತ್ರಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಹಾಗೂ ಇತರ ರಾಜ್ಯಗಳಿಂದ ದಿನವೊಂದಕ್ಕೆ ಶ್ರೀಸ್ವಾಮಿಯ ದರ್ಶನ ಪಡೆಯಲು 50,000ರಿಂದ 1 ಲಕ್ಷದವರೆಗೆ ಭಕ್ತರು ಬಂದು ಶ್ರೀಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಈ ರೀತಿ ಧಾರ್ಮಿಕ ನಂಬಿಕೆಯುಳ್ಳ ಪುಣ್ಯ ಕ್ಷೇತ್ರದ ಮೇಲೆ ಶ್ರೀ ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಗೋಡಿ, ಸಂತೋಷ್ ಶೆಟ್ಟಿ, ಜಯಂತ್ ಪಿ ಶಮೀರ್ ಹಾಗೂ ಇತರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜೆಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಇವರಿಗೆ ಕಳಂಕದಂತಹ ಕೀಳುಮಟ್ಟದ ಭಾಷೆಯಲ್ಲಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಮೂಹ ಮಾಧ್ಯಮಗಳಲ್ಲಿ ಹರಿಬಿಡುವುದು, ಇವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳದ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಅಪಪ್ರಚಾರಗಳನ್ನು ಮಾಡುತ್ತಿರುವುದರಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆಯುಂಟು ಮಾಡುತ್ತಿದೆ ಮತ್ತು ಮೇಲೆ ತಿಳಿಸಿದ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ಬಂದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ಸಮಾಜ ಬಾಂಧವರ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕುತ್ತಿದ್ದಾರೆ. ಇದರಿಂದ ಮುಂದೆ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿ ಭಂಗ ಆಗುವ ಸಂಭವವಿದೆ. ಕ್ಷೇತ್ರದಿಂದ ನಡೆಸುತ್ತಿರುವ ಹಲವಾರು ಸೇವೆಗಳು ಹಿಂದೂ ಧರ್ಮದ ಉಳಿವಿಗಾಗಿ ಸತತವಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಹಿಂದೂ ಧರ್ಮ ವಿರೋಧಿಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ಕ್ಷೇತ್ರದ ವರ್ಚಸ್ಸನ್ನು ಕುಗ್ಗಿಸುವ ಹಾಗೂ ಹಿಂದೂ ಧರ್ಮದ ಅವನತಿಯನ್ನು ಮಾಡಲು ಸಾಧ್ಯವಿಲ್ಲವೆಂದು ತಿಳಿದ ಕಿಡಿಗೇಡಿಗಳು ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಈ ವ್ಯಕ್ತಿಗಳು ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕ ಗಣ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿತು. ಅದರ ಮೂಲಕ ಈ ದೂರನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಶ್ರೀ ಕ್ಷೇತ್ರದ ಭಕ್ತರುಗಳಾದ ನಾವೆಲ್ಲರೂ ಗೌರವದಿಂದ ಸ್ವಾಗತಿಸಿದ್ದೇವೆ. ಸದೃಢವಾಗಿ ನಡೆಯುತ್ತಿರುವ ತನಿಖೆ ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾಗಿದೆ. ಅನಾಮಿಕರ ದೂರುದಾರರನ್ನು ಬಳಸಿಕೊಂಡು ಸಂತೋಷ್ ಶೆಟ್ಟಿ, ಗಿರೀಶ್ ಪಟ್ಟಣ, ಮಹೇಶ್ ಶೆಟ್ಟಿ ತಿಗೋಡಿ, ಜಯಂತ್ ಪಿ ಶಮೀರ್ ಇತರರ ಇವರ ಹಿನ್ನೆಲೆ ಇವರಿಗಾಗುವ ಲಾಭಗಳು, ಇವರಿಂದ ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಸದರಿ ಇವರ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು. ಅಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಹತ್ತಿರ ಅಂದರೆ ಮೊಬೈಲ್ನಲ್ಲಿ ಸಾಕ್ಷಾತ್ಕಾರಗಳು ಇವೆ ಅಂತ ಘಂಟಾಘೋಷವಾಗಿ ಸಾರುತ್ತಿರುವ ಜಯಂತ್ ಪಿ, ಸಂತೋಷ್ ಶೆಟ್ಟಿ, ಗಿರೀಶ್ ಪಟ್ಟಣ್ ಅವರ, ಮಹೇಶ್ ಶೆಟ್ಟಿ ತಿಗೋಡಿ, ಸಮೀರ್ ಅವರ ಮೊಬೈಲ್ಗಳನ್ನು ಇವರ ಮನೆ ಹಾಗೂ ಕಚೇರಿ ತನಿಖೆ ಮಾಡಬೇಕು ಹಾಗೂ ಸತ್ಯಾಂಶವನ್ನು ಬಯಲಿಗೆ ಎಳೆಯಲು ಈಗಿರುವ ತನಿಖಾ ತಂಡದಿಂದ ಎನ್ಐಎಗೆ ಈ ಪ್ರಕರಣವನ್ನು ವರ್ಗಾಯಿಸಬೇಕು. ಕೂಡಲೇ ಈ ಮೇಲೆ ಹೆಸರಿನವರೆಲ್ಲರನ್ನು ಒಂದು ಗ್ಯಾಂಗ್ ಮಾಡಿಕೊಂಡು ಕ್ಷೇತ್ರದಲ್ಲಿ ಷಡ್ಯಂತ್ರ ಮಾಡಿದ್ದು ಸಾಬೀತಾಗಿದೆ. ತಕ್ಷಣ ಅವರೆಲ್ಲರನ್ನು ಬಂಧಿಸಿ ಅವರ ಮೊಬೈಲ್ ಹಾಗೂ ಇತರ ಸಂಬಂಧಪಟ್ಟ ದಾಖಲೆಗಳನ್ನು ಸೀಜ್ ಮಾಡಿ ಗಂಭೀರವಾಗಿ ತನಿಖೆ ನಡೆಸಿ ಕಠಿಣ ಶಿಕ್ಷೆಯಾಗುವಂತೆ ಮಾಡಬೇಕು. ಸಾಮಾಜಿಕ ಮಾಧ್ಯಮದಲ್ಲಿ ಹಿಂದೂ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವವರ ಮೇಲೆ ಕಠಿಣ ಕಾನೂನು ಜಾರಿಯಾಗಬೇಕು. ಈಗಾಗಲೇ ಸುಜಾತಾ ಭಟ್ ಮತ್ತು ಮುಸುಕುದಾರಿ ಚೆನ್ನೈಯ ಹೇಳಿಕೆಯಂತೆ ಮಾಡಿದ ಸುಳ್ಳು ಆಪಾದನೆಗಳು ಬಟಾಬಯಲಾಗಿದೆ. ಅವರ ಹೇಳಿಕೆಯಂತೆ ಅವರ ಸುಳ್ಳು ಆಪಾದನೆಗಳು ಪ್ರಚೋದನೆ ನೀಡಿದ ಗಿರೀಶ್ ಪಟ್ಟಣ್ ಎಂದು ಸಾಬೀತಾಗಿದೆ. ತಕ್ಷಣ ಅವರುಗಳನ್ನು ಬಂಧಿಸಬೇಕು. ಇಡೀ ಸಮಾಜದ ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡಿದ ಹಾಗೂ ಸಮಾಜದಲ್ಲಿ ಸಂಘರ್ಷ ಭುಗಿಲೇಳುವಂತೆ ಮಾಡಿದವರೆಲ್ಲರಿಗೂ ಅತ್ಯಂತ ಕಠಿಣ ಶಿಕ್ಷೆ ಮತ್ತು ಕಾನೂನು ಜಾರಿಯಾಗಬೇಕು. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಹಸ್ತಾಂತರಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತಾ ಇದ್ದೇವೆ. ಈ ಮನವಿಯನ್ನ ಸಹಾಯಕ ಆಯುಕ್ತರ ಮುಖೇನ ತಾವು ಸಹಿಯಾಗಿದ್ದ ಪ್ರತಿಯ ಜೊತೆಯಲ್ಲಿ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಇದನ್ನ ನೀಡ್ತಾ ಇದ್ದೇವೆ. ಶಾಸಕರಿಗೆ ಇದನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.